ಯಾರೇ ಅಳುತ್ತಿದ್ರು ನೀವು ಇದನ್ನು ಬರೀಲಿಲ್ಲ ಅಂತ, ಯಾಕ್ರೆ ಹಿಂಗೆ ಬರ್ತಿದ್ದೀರಾ, ಇದು ಒಂದು ಕಾದಂಬರಿನ, ಇದು ಒಂದು ಕಥೆನ ಅಂತ ಬೈಯೋರು. ಇದನ್ನು ನಾನು ಎಲ್ಲೋ ಓದಿದ್ದೀನಿ, ಯಾವುದೋ ಪತ್ರಿಕೆಯಲ್ಲಿ ಬಂದಿತ್ತು, ನೀನು ಅದನ್ನೇ ಬರೆದು ನಿನ್ನ ಹೆಸರು ಹಾಕ್ಕೊಂಡಿದ್ದೀಯಾ. ನನ್ನ ಮಗಳು ಕತೆಗಾರ್ತಿ ಆಗಲಿ ಅಂತ ಆಸೆ ಇದೆ ಹೊರತು ಹೀಗೆ ಕೃತಿ ಚೌರ್ಯ ಮಾಡಲಿ ಅಂತ ನನಗೆ ಆಸೆ ಇಲ್ಲ. ನೀ ತುಂಬ ತಪ್ಪು ಮಾಡಿ ನನಗೆ ಬೇಜಾರು ಮಾಡಿದೆ. ನಮ್ಮ ತಂದೆ ಹೋದ್ಮೇಲೆ ನಾನೇ ಅವ್ರ ಜೊತೆ ಇದ್ದಿದ್ದರಿಂದ ನಾವು ಆ್ಯಕ್ಚುಲಿ ಫ್ರೆಂಡ್ಸ್ ಥರ ಆಗಿಬಿಟ್ಟಿದ್ವಿ ನಾವು. ನನಗೆ ಶಾಲೆದು ಪ್ರತಿಯೊಂದು ಬಂದು ಹೇಳಬೇಕು ಅವ್ರ ಹತ್ರ. ನೂರೊಂದು ನೆನಪು. ಈಗ ನಿಮ್ಮ ಒಂದು ಬದುಕಿನಲ್ಲಿ ನಾನಾಗಲೇ ಅದನ್ನೇ ಕೇಳಕ್ಕೆ ಹೋದೆ, ಸಾಕಷ್ಟು ಜನ ಎಲ್ಲ ಮುಖ್ಯವಾದ ವ್ಯಕ್ತಿಗಳಿದ್ದಾರೆ ನಿಮ್ಮ ಜೀವನದಲ್ಲಿ. ಅದರಲ್ಲಿ ಒಂದು 3 ಜನದ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ಒಂದು ನಿಮ್ಮ ಸ್ನೇಹಿತೆ ಜಯಮ್ಮ ಅಂತ ಕಾಣುತ್ತೆ, ನಿಮ್ಮ ಅಕ್ಷರ ಅಭಿಮಾನಿ. ಇನ್ನೊಂದು ತಮ್ಮ ತಾಯಿ, ನಿಮ್ಮ ತಾಯಿಯವರು. ಇನ್ನೊಂದು ನಿಮ್ಮ ತಮ್ಮ ಅವರ ಪತ್ನಿ, ಧರ್ಮಪತ್ನಿ. ಸೊ ಈ 3 ವ್ಯಕ್ತಿಗಳು ನಿಮ್ಮ ಬರವಣಿಗೆ, ನೀವು ಅಕ್ಷರದ ಬರವಣಿಗೆನ ಅವರು ಮೆರವಣಿಗೆ ಮಾಡೋರಂತೆ. ಸೊ ಆ 3 ಜನದ ಬಗ್ಗೆ ಹೇಳಿ. ನಮ್ಮ ತಾಯಿಗೆ ನಾನು ಬರೆದಿದ್ದೆಲ್ಲ ಚೆನ್ನಾಗಿದೆ ಅನ್ನೋರು, ತುಂಬ ಇಷ್ಟಪಡೋರು. ಇವಾಗ ಚೆನ್ನಾಗಿದೆ ಕಳಿಸು ಅಂತ ಅನ್ನೋರು. ಅವರು ಇದು ಈ ಥರ ಅಲ್ಲ ಅಂತ ಹೇಳಿಲ್ಲ. ಆದರೆ ಮೊದಲನೇ ಒಂದನ್ನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಅಮ್ಮನ. ಯಾಕೆಂದರೆ ಒಂದು ಸಲ ಅವರು ಒಂದು ಘಟನೆ ಹೇಳಿದರು ನನಗೆ. ನಮ್ಮ ತಂದೆ ಹೋದ್ಮೇಲೆ ನಾನೇ ಅವ್ರ ಜೊತೆ ಇದ್ದಿದ್ದರಿಂದ ನಾವು ಆ್ಯಕ್ಚುಲಿ ಫ್ರೆಂಡ್ಸ್ ಥರ ಆಗಿಬಿಟ್ಟಿದ್ವಿ ನಾವು. ನನಗೆ ಶಾಲೆದು ಪ್ರತಿಯೊಂದು ಬಂದು ಹೇಳಬೇಕು ಅವ್ರ ಹತ್ರ. ಅವರು ಅವರ ಜೀವನದ ಘಟನೆಗಳು ಅದೆಲ್ಲ ನನ್ನ ಹತ್ರ ಹೇಳ್ತಿದ್ರು. ಒಂದು ಘಟನೆ ಹೇಳಿದರು. ಆ ಘಟನೆನ ಕತೆ ಬರೆದೆ, ಲಾಂಗ್ ಬುಕ್ಕಲ್ಲಿ. ಈಗಲೂ ಅದರಲ್ಲೇ ನಾನು ಕತೆ ಬರೆಯೋನು. ಬರೆದು ಅಮ್ಮಂಗೆ ಕೊಟ್ಟೆ. ಚೆನ್ನಾಗಿದೆ ಕಳಿಸು, ಇದ್ದೀನಿ ಅಲ್ಲಿಗಾದು ಅಂದರು. ಮಯೂರಾಗಿ ಕಳಿಸ್ದೆ. ಆಗೆಲ್ಲ ಅಷ್ಟು ಸುಲಭವಾಗಿ ಪತ್ರಿಕೆಗಳಲ್ಲಿ ನಂದು ಆಗ ತಾನೇ ಹೊಸ ಹೆಸರು ಬರ್ತಿರಲಿಲ್ಲ. ಒಂದು 4 ತಿಂಗಳು ಆಗೋಗಿತ್ತು. ಕತೆ ಬಂದಿದೆ ಮಯೂರದಲ್ಲಿ, ಬಲಿ ಅಂತ ಕತೆ ಹೆಸರು. ಮನೆಗೆ ಬಂದೆ. ನಾನು ಆಗ ಕೌಲಂದೆ ಅನ್ನೋ ಕಡೆ ಹಳ್ಳೀಲಿ ಕೆಲಸ ಮಾಡ್ತಾಯಿದ್ದೆ. ಬಸ್ಸಲ್ಲಿ ಬರಬೇಕು. ಬಂದು ಮನೆಗೆ ಬಂದ ತಕ್ಷಣ ನಾನು ಕೈಕಾಲು ಮುಖ ತೊಳೆದ ತಕ್ಷಣ ಅಮ್ಮ ಕಾಫಿ ತಂದು ಕೊಡಬೇಕು, ಆ ದಿನದ ಪೋಸ್ಟ್ ಏನು ಬಂದಿದೆ ಹೇಳಬೇಕು, ಅದೆಲ್ಲ ಆಯಿತು. ಕಾಫಿ ತಿಂಡಿ ತಂದು ಕೊಟ್ಟರು. ಒಳಗಡೆ ಹೋಗಿ ಮಲ್ಕೊಂಬಿಟ್ರು. ಇವ್ರಿಗೇನೋ ಕಷ್ಟ ಆಗಿದೆ ಅಂತ ಅಂದ್ಬಿಟ್ಟು, ಆಯಿತು ಅಂದ್ಬಿಟ್ಟು, ಯಾಕಮ್ಮ ಕೋಪ ಮಾಡ್ಕೊಂಡಿದ್ದೀಯ ಅಂದೆ. ಮಯೂರ ಇಟ್ಟಿದ್ರು ಅಲ್ಲಿ. ಮಯೂರದಲ್ಲಿ ನನ್ನ ಕತೆ ಬಂದಿದೆ ಅಮ್ಮ, ನೋಡಿದೆ. ಅದನ್ನು ನೋಡೇ ನಂಗೆ ತುಂಬ ಬೇಜಾರಾಗಿದೆ. ನನಗೆ ಆಶ್ಚರ್ಯ ಆಗೋಯ್ತು. ಯಾಕೆ ನೀನು ನನ್ನ ಕತೆ ಬಂದರೆ ನಿನಗೆ ಸಂತೋಷ ಆಗಬೇಕಲ್ವ, ನಿನಗೆ ಕೃತಿ ಚೌರ್ಯ ಮಾಡಿದೀಯಾ ಅಂದರು ನನಗೆ. ನಾನೆಂಥ ಕೃತಿ ಚೌರ್ಯ ಮಾಡೋಕ್ಕೆ ಸಾಧ್ಯ ಅಂದೆ. ಇದನ್ನು ನಾನು ಎಲ್ಲೋ ಓದಿದ್ದೀನಿ, ಯಾವುದೋ ಪತ್ರಿಕೆಯಲ್ಲಿ ಬಂದಿತ್ತು, ನೀನು ಅದನ್ನೇ ಬರೆದು ನಿನ್ನ ಹೆಸರು ಹಾಕ್ಕೊಂಡಿದ್ದೀಯಾ. ನನ್ನ ಮಗಳು ಕತೆಗಾರ್ತಿ ಆಗಲಿ ಅಂತ ಆಸೆ ಇದೆ ಹೊರತು ಹೀಗೆ ಕೃತಿ ಚೌರ್ಯ ಮಾಡಲಿ ಅಂತ ನನಗೆ ಆಸೆ ಇಲ್ಲ. ನೀ ತುಂಬ ತಪ್ಪು ಮಾಡಿ ನನಗೆ ಬೇಜಾರು ಮಾಡಿದೆ ಅಂತ. ಆಗ ನಂದೊಂದು ದೊಡ್ಡ ಟ್ರಂಕ್ ಇತ್ತು. ಅದನ್ನೆಲ್ಲ ತೆಗೆದು ಆ ಕತೆ ಹುಡುಕಿ ಕತೆನ ಅವ್ರಿಗೆ ಕೊಟ್ಟು, ಇದು ನೀನು ಹೇಳಿದ ಕತೆನೇ ಬರ್ತಿರೋದು, ಆ ವ್ಯಕ್ತಿಗಳನ್ನೆಲ್ಲ ಅವ್ರನ್ನ ನೆನಪು ಮಾಡಿಸಿ, ಈಗಾದರೂ ಒಪ್ಕೋತೀಯ ಇದು ನನ್ನದೇ ಸ್ವಂತ ಕತೆ ಅಂತ. ತಪ್ಪಾಯಿತು ಕಣೆ ಅಂದರು. ನೀನು ತಪ್ಪಾಯಿತು ಅಂತೆಲ್ಲ ಕೇಳಬಾರ್ದು, ನಿನಗೆ ಮರ್ತೋಗಿದೆಯಾ ಅಷ್ಟೇ. ಅದೊಂದು ಅಂದರೆ ಅವರಿಗೆ ಮಕ್ಕಳು ಒಳ್ಳೆಯ ಹೆಸರು ತಗೋಬೇಕು, ನ್ಯಾಯವಾದ ರೀತಿಯಲ್ಲಿ ತಗೋಬೇಕು ಅನ್ನೋದೊಂದಿತ್ತು. ಇನ್ನೊಂದು ಪ್ರಶ್ನೆ ನನಗೆ, ಅಂದರೆ ಗೊತ್ತಿಲ್ಲ ನನಗೆ, ತಮ್ಮ ಅಕ್ಕ ಅವರು ಈ ಅಕ್ಷರ ಲೋಕದಲ್ಲಿ CN ಮುಕ್ತ ಅಂತ ಒಂದು ದೊಡ್ಡ ಹೆಸರಾಯಿತು. ಅಂದರೆ ತುಂಬ ಜನ ನಿಮ್ಮ ಅಭಿಮಾನಿಗಳ ವರ್ಗ ಸೃಷ್ಟಿಯಾಯಿತು, ಸಾಕಷ್ಟು ಪ್ರಶಂಸೆಗಳಾಯಿತು. ತಮ್ಮ ಅಕ್ಕ ಅವರು ಕೂಡ ಇಷ್ಟೇ ಅಂದರೆ ಪ್ರಖ್ಯಾತಿನ ಪಡೆದ್ರ? ಇಲ್ಲ, ಅವಳಿಗೆ ಬರೆಯೋಕ್ಕಾಗಲಿಲ್ಲ ಅಂತ ಹೇಳ್ತೀನಿ ನಾನು. ಓಕೆ. ಕೆಲವು ಘಟನೆಗಳಿಂದ ಅವಳು ಮುಂಚೆನೇ ಅಂತರ್ಮುಖಿ. ಆಮೇಲೂ ಅದೇ ರೀತಿ ನಮ್ಮದೆಲ್ಲ ಸ್ವಭಾವ ಏನು ಅಂದರೆ ಒಂದು ಹಂಚ್ಕೋಬೇಕು ಅದನ್ನು ನಮ್ಮ ಆಪ್ತರ ಜೊತೆ ಅಂತ. ಅವಳು ಹಾಗೆ ಹೇಳ್ತಾ ಇರಲಿಲ್ಲ. ಆದರೆ ತಮಾಷೆ ಏನು ಅಂದರೆ, ಅವಳ ಮದುವೆ ಆದ ಹೊಸದರಲ್ಲಿ ನಾನು ತುಂಬ ಹೆಚ್ಚು ಬರೀಲಿಕ್ಕೆ ಶುರು ಮಾಡಿದೆ. ಅವಳಿಗೆ ಅಷ್ಟರಲ್ಲಿ ಮಗ ಹುಟ್ಟದ, ಮನೇಲಿ ಜವಾಬ್ದಾರಿ ಇತ್ತು. ಪದ್ಮಜಾಗೆ ಮನೆಯಲ್ಲಿ, ಅವರ ಅತ್ತೆ ಮನೆಯಲ್ಲಿ ಬರೆಯೋಕ್ಕೆ ಏನೂ ಪ್ರೋತ್ಸಾಹ ಸಿಗ್ತಿಲ್ಲ.
ಅದಕ್ಕೆ ಅವ್ರು ಬರೆದಿದ್ದನ್ನೆಲ್ಲ ಮುಕ್ತ ಅನ್ನೋ ಹೆಸರಲ್ಲಿ ಪ್ರಕಟಿಸ್ತಿದ್ದಾರೆ ಅನ್ನೋದೊಂದು ಬಂದಿತ್ತು. ಆಮೇಲೆ ಅವಳೇ ಅಂದ್ಲು, ಅಯ್ಯೋ ನಾನು ಇಷ್ಟೊಂದೆಲ್ಲ ಬರೆಯೋಕ್ಕೆ ಸಾಧ್ಯನೇ ಇಲ್ಲ, ನೀನೇನು ಮಾಡ್ತೀಯ ಪಾಪ, ನನಗೆ ಬರೆಯೋಕ್ಕೆ ಆಗ್ತಾಯಿಲ್ಲ ಅಷ್ಟೇ. ಏಕೆಂದರೆ ಅವಳದೊಂದು ಥರ ಸ್ವಭಾವ, ಏನೂ ಹೇಳೋಕ್ಕಾಗ. ಮತ್ತು ಸಣ್ಣ ಕಥೆಗಳು ಬರೆಯೋಕ್ಕೆ ಅವಳು ತುಂಬ ಲೇಟಾಗಿ ಟ್ರೈ ಮಾಡಿದ್ಳು ಅಂತ ಹೇಳ್ಬೋದು. ಅಮ್ಮ ಅವರು ಯಾವಾಗಮ್ಮ ಅಂದರೆ ಕಾಲವಾಗಿದ್ದು ಯಾವಾಗ ಅಮ್ಮ ಅವರು? ಈ ಮನೆಗೆ ಬಂದಾಗಿದ್ರು ಸರ್. ಇಲ್ಲಿದ್ರಾ? ಇಲ್ಲೇ ಇದ್ರು. ನಮ್ಮ ತಾಯಿಗೆ ಹುಷಾರು ತಪ್ಪಿಬಿಡ್ತು. ಬಟ್ ಅದುವರೆಗೂ ಅವರು ನನಗೆ ಮೊದಲ ಓದುಗರು ಅವರೇ. ನಮ್ಮ ಕತೆ ಬರೀಲಿ, ಕಾದಂಬರಿ ಬರೀಲಿ ಅವರೇ ಮೊದಲು ಓದುಗರು. ಆ ಸಂದರ್ಭದಲ್ಲೇ ನನಗೆ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೊಳಗೆ ಒಂದು ಹಳ್ಳಿಗೆ ಟ್ರಾನ್ಸ್ಫರ್ ಆಯಿತು, ಬಿಳಿಕೆರೆ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ, ಅಯ್ಯೋ ಹಳ್ಳಿಗೆ ಹೊಟ್ಟೋಗ್ತಿದೀಯಾ, ನಿನ್ನ ಬರವಣಿಗೆ ಏನಾಗತ್ತೋ ಏನೋ ಅಂತೆಲ್ಲ ಅಂದರು. ನನಗೇನು ಅನ್ನಿಸ್ಲಿಲ್ಲ. ಬರವಣಿಗೆ ನನ್ನ ಶಕ್ತಿ ಅಂದ್ಕೊಂಡಿದ್ದೀನಿ ನಾನು, ಏನಾಗಕ್ಕೆ ಸಾಧ್ಯ ಅಂತ. ಇಲ್ಲ, ಅಲ್ಲಿ ವಾತಾವರಣ ಹೇಗಿರುತ್ತೋ ಅಂತ. ಆದರೆ ನಾ ಆ ವಿಚಾರದಲ್ಲಿ ತುಂಬ ಅದೃಷ್ಟವಂತೆ. ಅಲ್ಲೇ ಜಯಮ್ಮ ನಂಗೆ ಸಿಕ್ಕಿತ್ತು. ಅವರು ಎಂತಹ ಸ್ವಭಾವ ಅಂದರೆ ಬೇಗ ಹತ್ತಿರ ಆಗ್ತಿರಲಿಲ್ಲ, ಫ್ರೆಂಡ್ಲಿ ಆಗ್ತಿರಲಿಲ್ಲ. ಆದರೆ ಫ್ರೆಂಡ್ ಆದಮೇಲೆ ನಾನು ಹೇಳಿದೆ ಅವರಿಗೆ, ನಾನು ಕತೆ ಬರೆದು ನಿಮಗೆ ಫಸ್ಟು ಅಷ್ಟೊತ್ತಿಗೆ ರಾಜೇಶ್ವರಿ ಭಾರತಿ ಬೆಂಗಳೂರು ಕೊಟ್ಟೋಗಿದ್ಲು, ನಿಮಗೆ ಕೊಡ್ತೀನಿ, ನೀವು ನನಗೆ ನಿಖರವಾದ ಅಭಿಪ್ರಾಯ ಹೇಳಬೇಕು, ಮೊದಲ ಓದುಗಾತಿ ಹೇಳಬೇಕು. ಅವರು ಹೇಗಿದ್ರು ಅಂದರೆ, ಅವ್ರಿಗೆ ಇಷ್ಟವಾಯಿತು ಕಾದಂಬರಿ ಅಂತಂದರೆ ಅವ್ರ ಮನೆಯಿಂದ ಹುಡುಕೊಂಡು ಬಂದು ಭಾನುವಾರಗಳಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಕೊಡ್ತು ಅನ್ನೋರು. ಇಷ್ಟ ಆಗಲಿಲ್ಲ, ಮಾರನೇ ದಿನ ಮನೆಗೆ ಬರ್ತಿರ್ಲಿಲ್ಲ. ಸೋಮವಾರ ಹೋದ ತಕ್ಷಣ ಸಾಮಾನ್ಯವಾಗಿ ಶನಿವಾರ ಕೊಟ್ಟು ಓದ್ಕೊಡಿ ಅಂತಿದ್ದೆ. ಯಾರೇ ಅಳ್ತಿದ್ರು, ನೀವು ಇದನ್ನು ಬರೀಲಿಲ್ಲ ಅಂತ, ಯಾಕ್ರಿ ಹಿಂಗೆ ಬರ್ತಿದ್ದೀರಾ, ಇದು ಒಂದು ಕಾದಂಬರಿನ, ಇದು ಒಂದು ಕಥೆನ ಅಂತ ಬೈಯೋರು. ನನಗೆ ಅವರು ಆ ಥರ ಬರೆಯೋವಾಗ ಬಹಳ ಖುಷಿ ಆಗ್ತಿತ್ತು. ತಿದ್ದುಕೊಳ್ಳೋಕ್ಕೆ ನನಗೆ ತುಂಬ ಅವಕಾಶ ಸಿಕ್ತು. ಮತ್ತು ನಾನು ಸಾಹಿತ್ಯದ ವಿದ್ಯಾರ್ಥಿನಿ ಅಲ್ಲ. ನನಗೆ ರಾಮಾಯಣ ಮಹಾಭಾರತದ ಉಪಕಥೆಗಳನ್ನೆಲ್ಲ ಹೇಳಿದವರೇ ಅವರು ಅಂತ ಹೇಳ್ಬೋದು. ನಾವು ಬಸ್ಸಕ್ಕೆ ಕಾಯೋವಾಗ ಕೂತ್ಕೊಂಡು ಅದನ್ನೆಲ್ಲ ಕತೆಗಳು ಹೇಳೋರು ನನಗೆ. ಆಮೇಲೆ ನಾನು ನಂಜನಗೂಡಿಗೆ ಹೋಗೋ ಅಷ್ಟೊತ್ತಿಗೆ ಅವರು ನಂಜನಗೂಡಿಗೆ ವರ್ಗ ಆಗಿ ಬಂದಿದ್ದರು. ಅವರು ಇನ್ನೊಬ್ಬರು ನನಗೆ ತುಂಬ ಕ್ಲೋಸ್ ಫ್ರೆಂಡು. ಅವಳು ಸಾಹಿತ್ಯ, ನನ್ನ ಕಾದಂಬರಿ ಓದ್ತಾಳೆ ಈಗಲೂ. ಆದರೆ ತುಂಬ ಎನ್ಕರೇಜ್ ಮಾಡೋದು ಆ ಥರ ಅವಳಿಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಫ್ಯಾಮಿಲಿ ಬಗ್ಗೆ ಅವಳಿಗೆ, ನಮ್ಮ ತಂದೆ ಸ್ಟೂಡೆಂಟ್ ಅವಳಿಗೆ ಸುಶೀಲಾ ಅಂತ, ಅವಳಿಗೆ ಬಹಳ ಅಭಿಮಾನ ಇತ್ತು. ಅವರಿಬ್ಬರು ಬಂದು ನಮ್ಮ ತಾಯಿನ ಭೇಟಿ ಮಾಡಿ ಹೋಗೋರು. ನಾನು ಕವಲಂದೆ ಅನ್ನೋ ಕಡೆ ಹೊಟ್ಟೋಗ್ತಿದ್ದೆ. ಜಯಮ್ಮ ಮತ್ತು ಸುಶೀಲಾ ಬಂದು ಯಾವಾಗ ಅವ್ರಿಗೆ ಬಿಡುವಾದಾಗ ಬಂದು ಸ್ಕೂಲಲ್ಲಿ ಅವರು ಕೆಲಸ ಮಾಡ್ತಿದ್ರು. ಒಂದು ಸಲ ಪರೀಕ್ಷೆ ಸಮಯ ಒಂದು 20 ದಿನ ಅವರಿಬ್ಬರು ಬರಲಿಲ್ಲ ನಮ್ಮ ಮನೆಗೆ. ನಮ್ಮಮ್ಮಗೆ ಸಿಟ್ಟು, ನೀನು ಅವ್ರ ಹತ್ರ ಜಗಳ ಆಡಿದೀಯಾ, ಅದಕ್ಕೆ ಅವರಿಬ್ಬರು ಬರ್ತಿಲ್ಲ. ನಾನು ಜಗಳ ಆಡೋಕ್ಕೆ ಫೋನ್ ಇಲ್ಲ, ನಾನು ಹೋಗಿಲ್ಲ. ಜಗಳ ಆಡೋ ಅಂಥದ್ದು ಏನಿದಮ್ಮ ಅಂದರೆ ಇಲ್ಲ, ಅವರಿಬ್ಬರು ಬಂದಿಲ್ಲ, ನಂಗೆ ತುಂಬ ಬೇಜಾರಾಗ್ತೀನಿ. ನಾನು ಕೊನೆಗೆ ಅವ್ರಿಗೊಂದು ಲೆಟ್ರ್ ಬರೆದೆ, ನೀವಿಬ್ಬರು ಬಂದು ಭೇಟಿ ಮಾಡಿ ಅಮ್ಮನ ಕೈಲಿ ದಿನ ನಾನು ಬಯಸ್ಕೊಳ್ಳೋದಾಗಿದೆ ಅಂತ. ಆಮೇಲೆ ಅವರಿಬ್ಬರು ಬಂದು ನಮ್ಮಮ್ಮನ ಮಾತಾಡ್ಸ್ಕೋದ್ಮೇಲೆ ತುಂಬ ಸಮಾಧಾನ ಆಯಿತು. ಅವರೆಲ್ಲ ನಿಜ ಹೇಳಬೇಕಂದ್ರೆ ನಮ್ಮಮ್ಮ ನಮ್ಮ ಮಾತ್ರ ಅಮ್ಮ ಅಲ್ಲ, ಎಲ್ಲರಿಗೂ ಅಮ್ಮ ಅಲ್ಲ. ವಂಡರ್ಫುಲ್. ಅಮ್ಮ ಹಾಗೂ ಜಯಮ್ಮನವರಾದಮೇಲೆ ನಿಮ್ಮ ಅಕ್ಷರಕ್ಕೆ ನಿಮಗೆ ಸ್ಫೂರ್ತಿ ಕೊಟ್ಟಂಥ ಇನ್ನೊಬ್ಬ ಹೆಣ್ಮಗಳು ನಿಮ್ಮ ನಾದಿನಿಯವರು, ನಿಮ್ಮ ತಮ್ಮ ರಾಜೇಶ್ವರಿ ಭಾರತಿ. ಅವಳು ಮೊದಲ ಪರಿಚಯ ಆಗಿದ್ದು ಅಕ್ಕನಿಗೆ. ಅವರಿಬ್ಬರು ಬಲ್ಲಾಳ್ ಸರ್ಕಲ್ ಇದೆಲ್ಲ ಇಲ್ಲಿ, ಅಲ್ಲಿ ಸಿಟಿ ಬಸ್ಸಿಗೆ ಕಾಯ್ತಾಯಿದ್ರು. ಸಿಟಿ ಬಸ್ಸಿಗೆ ಕಾಯ್ತಿದ್ರು. ಅವಳು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಾಗ, ಇಂಡಿಯಾ ಅಂತ ಈಗಾಗಿರೋದು, ಬಹುಶಃ ಝೂ ಹತ್ರ ಒಂದು ಬ್ರ್ಯಾಂಚ್ ಇತ್ತು, ಅಲ್ಲಿ ಕೆಲಸ ಮಾಡೋಳು. ಇವರಿಬ್ಬರು ಮಾತಾಡೋರು, ಒಂದೇ ಬಸ್ ಹತ್ತೋರು. ಒಂದಿನ ಇವಳು ಟಿಕೆಟ್ ತೊಗೊಳೋದು, ಒಂದಿನ ಅವಳು ತೊಗೊಳೋದು. ಇಬ್ಬರು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇಳಿಯೋರು. ಆಮೇಲೆ ಅವಳು ಬೇರೆ ಬಸ್ ಹತ್ಕೊಂಡು ಝೂಗೆ ಹತ್ತಿರ ಹೋಗೋಣ ಅಂತ ಇವಳು KRSಗೆ ಹೋಗೋಳು. ಹೀಗೆ ಪರಿಚಯ ಇದ್ದಾಗ ಅವಳು ಜರ್ನಲಿಸಮಲ್ಲಿ ಡಿಪ್ಲೊಮೊ ಮಾಡಿದ್ದಾಳೋ ಏನೋ ನನಗೆ ನೆನಪಿಲ್ಲ. ಬಟ್ ಅವಳು ಆಗ ಲಂಕೇಶ್ ಪತ್ರಿಕೆಗೆ ತುಂಬ ಬರೆಯೋಳಂತೆ.
ಮತ್ತು ವನಿತಾದಲ್ಲಿ ಒಬ್ಬರು ತಿಪ್ಪೇಸ್ವಾಮಿ ಅಂತ ಫೋಟೋಗ್ರಾಫರ್ ಇದ್ದರು. ಆ ತಿಪ್ಪೇಸ್ವಾಮಿ ಇವ್ರಿಗೆ ಪರಿಚಯ. ಆಮೇಲೆ ಅದು ಯಾವ ಉದ್ದೇಶದಿಂದ ಏನೋ ಒಂದಿನ ನನಗೆ ಬೆಳಗ್ಗೆ ಹೇಳಿದ್ರು, ಲಲಿತಾ, ನಾವು ಸಂಜೆ ನಿಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಬರ್ತಿದ್ದೀವಿ, ವನಿತಾಗೆ ರಾಧೇಶ್ವರಿ ಭಾರತಿ ಅಂತ ಬರ್ತಾಯಿದೆ ಅಂತ. ಹೆಸರು ಎಲ್ಲೋ ಕೇಳಿದ್ದೀನಲ್ಲ ಅಂತ ಅಂದ್ಕೊಂಡೆ. ಸಾಮಾನ್ಯವಾಗಿ ಸಾಟರ್ಡೇಸ್ ನಮ್ಮ ಅಕ್ಕ ಬರೋಳು ನಮ್ಮ ಮನೆಗೆ, ಅವಳನ್ನ ಕೇಳಿದೆ. ಅಯ್ಯೋ ನಾನೇ ಹೇಳ್ತೀನಲ್ಲ, ನನಗೆ ದಿನ ಸಿಗ್ತಾಳೆ ಅವಳು ಅಂತ ಹೇಳಿದ್ರು. ಬಂದಳು ಅವಳು. ಬಂದ ಮೇಲೆ ಅವಳು ಇಂಟರ್ವ್ಯೂ ಅಂತ ಮಾಡಿದ್ಲು. ನನಗೆ ಅವಳು ಕೇಳೋ ಪ್ರಶ್ನೆಗಳು ಅದೆಲ್ಲ ಚೆನ್ನಾಗಿದೆ, ಸಾಹಿತ್ಯದ ಬಗ್ಗೆ ಅವಳಿಗೆ ತುಂಬ ಆಸಕ್ತಿ ಇದೆ ಅಂತ ಗೊತ್ತಾಯಿತು. ಅದೇ ವೇಳೆಗೆ ನನ್ನ ತಮ್ಮಂಗೆ ಮದುವೆ ಮಾಡಬೇಕು ಅಂತ ಉಪಯೋಗ. ಅವನು ಒಂದು ಮಾತು ಹೇಳಿದ್ದ, ನಮ್ಮ ಮನೆಯಲ್ಲಿ ಟೀಚರ್ಸ್ನ ನೋಡಿ 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 ನಂಗೆ ಬೇಜಾರಾಗೋಗಿದೆ, ನನಗೆ ಕೆಲಸದಲ್ಲಿರೋ ಹುಡುಗಿನೇ ಬೇಕು, LIC ಅಥವಾ ಬ್ಯಾಂಕಲ್ಲಿ ಕೆಲಸದಲ್ಲಿರಬೇಕು ಅಂತ. ಆಗ ನನ್ನ ತಮ್ಮನ ಅಕ್ಕನೇ ಸಜೆಸ್ಟ್ ಮಾಡಿದ್ರು ಫಸ್ಟ್, ಯಾಕೆ ಮಾಡ್ಕೋಬಾರ್ದು ರಾಧೇಶ್ವರಿನ ಅಂತ. ಅಷ್ಟಲ್ಲೇ ಅದು ಫಿಕ್ಸ್ ಆಯಿತು ಮದುವೆ. ಅವಳು ಬಂದ ಮೇಲೆ ತುಂಬಾ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ ನಾವು. ಒಂದು ಕಥಾವಸ್ತು, ಅವಳ ಕಥಾವಸ್ತುಗಳು ಹುಡ್ಕೋಳು, ಬಹಳ ಚೆನ್ನಾಗಿ ಹುಡುಕ್ಬಿಟ್ಟು ಇದನ್ನು ನೀವು ಕಾದಂಬರಿ ಯಾಕೆ ಮಾಡಬಾರ್ದು, ಕತೆ ಯಾಕೆ ಮಾಡಬಾರ್ದು ಅಂತ. ಅದರ ಮುಕ್ತಾಯ ಹೇಗಿರಬೇಕು, ಕೆಲವು ಕಾದಂಬರಿಗಳಿಗೆ ತಲೆ ಕೆಡಿಸಿದೆ ನಮ್ಮ ಮುಕ್ತಾಯಗಳು, ಆ ಥರ ಬಹಳ ಎನ್ಕರೇಜ್ ಮಾಡೋಳು. ಮತ್ತು ನನಗೆ ಮೈಸೂರು ಬಿಟ್ಟರೆ ಬೆಂಗಳೂರಲ್ಲಿ ಅಂತ ಪರಿಚಯ ಇರಲಿಲ್ಲ. ಕೆಲವು ವಿಚಾರಗಳನ್ನು ನಾನು ಅವಳನ್ನು ತುಂಬ ಥ್ಯಾಂಕ್ ಮಾಡಬೇಕು. ಏಕೆಂದರೆ ನನ್ನ ಫಸ್ಟು ಕಾದಂಬರಿಗಳೆಲ್ಲ ಹಾಕಿದ್ದು ಭಾರತಿ ಪ್ರಕಾಶನದವ್ರು ಆದಮೇಲೆ ಒಬ್ಬರು ತ್ಯಾಗರಾಜ್ ಗುಪ್ತಾ ಅಂತ ಹಾಕ್ತಿದ್ರು. ಅವರೊಂದು 4 ಪುಸ್ತಕ ಹಾಕಿದ್ರು. ಆಮೇಲೆ ಅವರು ಅಂಗಡಿ ಇಟ್ಟು, ಅವರು ಗುಪ್ತಾ ಅಂದಮೇಲೆ ಅವರ ವ್ಯಾಪಾರಸ್ಥರು, ಅವರು ಈ ಕಡೆ ಗಮನ ಕೊಡೋದು ಬಿಟ್ಬಿಟ್ರು. ನಮ್ಮ ತಂದೆ ಒಂದು ಮಾತು ನನಗೆ ಹೇಳಿದರು, ಗೀತಾ ಬುಕ್ ಹೌಸ್ ಅಂತಿದೆ ಮೈಸೂರಲ್ಲಿ, ತುಂಬ ಫೇಮಸ್ಸು, ಅವರಿಗೆ ನೀನು ಪುಸ್ತಕ ಕೊಡ್ಕೊಡ್ತು. ಯಾಕೆಂದರೆ ಆ ಸತ್ಯನವರು ನನಗೆ ತುಂಬ ಫ್ರೆಂಡು, ವಿಶ್ವಾಸ ವ್ಯವಹಾರ ಒಂದೇ ಹಾಕ್ಕೊಡ್ತು, ನೀನು ಅವ್ರಿಗೆ ಪುಸ್ತಕ ಕೊಡೋ ಹಾಗಿಲ್ಲ ಅಂದ್ಬಿಟ್ಟಿದ್ರು. ನಮಗೆ ಯಾರೂ ಪರಿಚಯ ಇಲ್ಲ, ಭಾರತಿ ಪ್ರಕಾಶನದವರು ಕೊಡೋ ಹಾಗಿಲ್ಲ, ಅವ್ರು ತೊಗೊಳ್ಳಲ್ಲ. ತ್ಯಾಗರಾಜ್ ಗುಪ್ತಾ ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ಮಾಡೋದು, ಯಾರನ್ನು ಕೇಳೋದು ಅಂತಿದ್ವಿ. ನನಗೇ ಗೊತ್ತಿಲ್ಲ. ಅಮ್ಮ ಬೆಂಗಳೂರಿಗೆ ಹೋದವರು, ಗೀತಾ ಏಜೆನ್ಸಿಯಿಂದ ನಮ್ಮ ಪುಸ್ತಕಗಳು ಮಾರಾಟ ಆಗತ್ತೆ ಅಂತ ಅಮ್ಮಂಗೆ ಗೊತ್ತಿತ್ತು. ನಮ್ಮ ಸೋದರತೆಯನ್ನು ಕರ್ಕೊಂಡು ಗೀತಾ ಏಜೆನ್ಸೀಸ್ಗೆ ಹೋಗಿ ರಾಮಚಂದ್ರಯ್ಯನವ್ರನ್ನ ಭೇಟಿಯಾದರು. ನನ್ನ ಮಕ್ಕಳಿಬ್ಬರು ಬರೀತಾರೆ, ನಿಮ್ಮ ಅಂಗಡಿಯಿಂದ ಆ ಪುಸ್ತಕಗಳು ಮಾರಾಟ ಆಗಿದೆ, ಈಗ ನೀವೇ ತಗೊಳ್ಬೇಕು ಅದನ್ನು ಅಂತ ಕೇಳಿದ್ರಂತೆ. ನಮಗೆ ಹೇಳೇ ಇರಲಿಲ್ಲ. ಅವರು ಕಳಿಸಿ ನೋಡೋಣ, ನಿಮ್ಮ ಮಗಳನ್ನು ಕಳಿಸಿ ಅಂದರು. ಸ್ಕ್ರಿಪ್ಟ್ ಕಳಿಸಿ, ನಿಮ್ಮ ಮಗಳನ್ನು ಕಳಿಸಿ ಅಂತ ಬಂದು ಹೇಳಿದ್ರು. ನಮ್ಮ ಅಕ್ಕ, ನಾನಂತೂ ಬರಲ್ಲ, ನೀವು ಬೇಕಿದ್ರೆ ಹೋಗು ಅಂದ್ಲು. ಸರಿ ಹೋದೆ, ನಾನು ಒಬ್ಬಳೇ ಹೋದೆ. ಹೋಗಿ ಅಂಗಡಿ ಕುರ್ತೆಲ್ಲ ಗೊತ್ತಿತ್ತು, ಹೋದೆ ಅಲ್ಲಿಗೆ. ಹೋದ್ಮೇಲೆ ಯಾರು ನೀವು ಅಂದ್ರೆ, ನಾನು ಮುಕ್ತ ಅಂತ ಹೀಗೆ ಬಂದಿದ್ದೀನಿ ಅಂತ ಸ್ಕ್ರಿಪ್ಟ್ ತೊಗೊಂಡೋಗಿ ನಮ್ಮ ತಾಯಿ ಭೇಟಿ ಮಾಡಿ ಕೂತ್ಕೊಳ್ಳಿ ಅಂದರು. ಕೂತ್ಕೊಂಡೆ. ನಿಮ್ಮ ಪುಸ್ತಕ ಹಾಕಕ್ಕೆ ನನಗೆ ಇಷ್ಟ ಇಲ್ಲ ನಿಜವಾಗಿ, ನೀವು ಟೈಟ್ಲಲ್ಲಿ ಮುಕ್ತಾ ಅವರ ಕಾದಂಬರಿ ಅಂತ ಹಾಕದೇ ಇದ್ದರೆ ಚೆನ್ನಾಗಿದೆ ಅಂದಿದ್ದೆ ನಾನು. ನನಗೆ ಸ್ವಲ್ಪ ಬೇಜಾರಾಗಿತ್ತು. ಏಕೆಂದರೆ ಭಾರತದ ಸಂಸ್ಕೃತಿ ಸಾರ್ತೀನಿ ಅಂತ ಹೇಳಿಬಿಟ್ಟು ಏನೇನೋ ಮಾಡಿಟ್ಬಿಟ್ರು ಅಂತ ಅನ್ನಿಸ್ತು. ಆಮೇಲೆ ಬಂದು ಇನ್ನೊಂದು ಕಾದಂಬರಿ ಬರ್ಕೊಡ್ತೀರಾ ಅಂತ.